ಹೀಗೆ ನಾಳೆ ದೇಶದ ಹಲವು ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಬೇಕು ಅಂತೇಳಿ ಕೇಂದ್ರದ ಕಡೆಯಿಂದ ಸೂಚನೆ ಬಂದಿದೆ. ಅಣುಕು ಡ್ರಿಲ್ ಅಥವಾ ಒಂದು ಅಣುಕು ತಯಾರಿಗಳು. ಸೊ ಬೆಂಗಳೂರಿನ ಅಗ್ನಿಶಾಮಕ ದಳ ಕಚೇರಿಯಲ್ಲಿ ಸಿದ್ಧತೆ ನಡೀತಾ ಇದ್ದು, ಯುದ್ಧದಂತಹ ಸಂದರ್ಭ ಬಂದಾಗ ಏನು ಮಾಡಬೇಕು, ಸೈರನ್ ಮೊಳಗಿಸಿ ಜನರಿಗೆ ಮಾಹಿತಿಯನ್ನು ಹೇಗೆ ಕೊಡಬೇಕು, 2-3 ನಿಮಿಷದ ಲಾಂಗ್ ಸೈರನ್ ಅನ್ನ ಮಾಡಲಾಗುತ್ತೆ. ಬೆಂಕಿ ಬಿದ್ದ ಕಟ್ಟಡಕ್ಕೆ ತಲುಪಿ ಜನರನ್ನ ರಕ್ಷಿಸೋದು ಹೇಗೆ, ಬಹುಮಹಡಿ ಕಟ್ಟಡಗಳಲ್ಲಿರುವಂಥ ಜನರನ್ನ ಹೇಗೆ ರಕ್ಷಣೆ ಮಾಡಬೇಕು, ಅದಕ್ಕೆ ತಯಾರಿಗಳು ಏನೇನು ಬೇಕು, ಬಹಳ ಉದ್ದದ ಲ್ಯಾಡರ್ಗಳು, ಮೋಟ್ರುಗಳೆಲ್ಲ ಸರಿ ಇದಾವ, ನೀರಿನ ವ್ಯವಸ್ಥೆ ಹೇಗೆ, ಆ ಸಂದರ್ಭದಲ್ಲಿ ಸಿಬ್ಬಂದಿಗೆಲ್ಲ ರಜೆ ಕೊಡೋದು, ಅವ್ರನ್ನೆಲ್ಲ ರಜೆ ಕೊಡೋದೇ ಅವ್ರನ್ನೆಲ್ಲ ಹೇಗೆ ಸರಿದೂಗಿಸ್ಕೊಳ್ಬೇಕು, ಈ ಥರದ್ದೆಲ್ಲ ವ್ಯವಸ್ಥೆ ಬಗ್ಗೆ ವಿನಯ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬೋಣ. ಅಂತ 244ಕ್ಕೂ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಮಾಕ್ ಡ್ರಿಲ್ ಅಂದರೆ ಯಾವ ರೀತಿಯಾಗಿ ಜನಸಾಮಾನ್ಯರು, ನಾಗರಿಕರು ಯಾವ ರೀತಿಯಾಗಿ ಇದನ್ನು ಮಾಹಿತಿಗಳನ್ನು ಪಡೆದುಕೊಳ್ಬೇಕು, ಸಾರ್ವಜನಿಕ ಪ್ರಕಟಣೆಗಳೇನು, ಯುದ್ಧ ಆದಂಥ ಸಂದರ್ಭಗಳಲ್ಲಿ ತಮ್ಮನ್ನು ತಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ರಕ್ಷಣೆಗಳನ್ನು ಹೇಗೆ ಮಾಡ್ಕೊಳ್ಬೇಕು, ತಮ್ಮ ಕರ್ತವ್ಯಗಳೇನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳೆ 244ಕ್ಕೂ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ 3 ಜಿಲ್ಲೆಗಳು, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ನಗರ, ಕಾರವಾರ, ರಾಯಚೂರುಗಳನ್ನು ಕೂಡ ಮಾಕ್ ಡ್ರಿಲ್ಗೆ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಇನ್ನು ರಾಜಧಾನಿಯಲ್ಲಿ ಬಹುತೇಕ 32 ಕಡೆ ಏನು ಅಗ್ನಿಶಾಮಕ ಠಾಣೆಗಳಿದ್ದಾವೆ, ಇಲ್ಲಿ ಮಾಕ್ ಡ್ರಿಲ್ಗಳನ್ನು ಕೂಡ ಮಾಡಲಾಗ್ತದೆ. ಸದ್ಯ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ದೃಶ್ಯಗಳಲ್ಲಿ, ಡೈರಿ ಸರ್ಕಲಲ್ಲಿ ಇರುವಂತಹ ಅಗ್ನಿಶಾಮಕ ಠಾಣೆಯಲ್ಲಿದ್ದೀನಿ. ತುಂಬ ದೊಡ್ಡ ಅಗ್ನಿಶಾಮಕ ಠಾಣೆ, ಸರೌಂಡಿಂಗ್ 2-3 ಕಿಲೋಮೀಟರ್ವರೆಗೂ ಕೂಡ ಇಲ್ಲಿ ಅಲರ್ಟನ್ನು ಕೊಡುವಂಥದ್ದು. ಸಿವಿಲ್ ಡಿಫೆನ್ಸ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತಹ ಸೂಚನೆಗಳನ್ನಾಗಿರ್ಬೋದು, ಸೈರನ್ಗಳನ್ನು ಹಾಕಿ ಜನರಿಗೆ ಕೊಡಬೇಕಾಗಿರುವಂಥ ಸೂಚನೆಗಳು ಮತ್ತು ಮೊದಲೇ ಸಾರ್ವಜನಿಕರಿಗೆ ತಿಳಿಸಿರುವಂತಹ ಪ್ರಕಟಣೆಗಳು, ಈ ಎಲ್ಲ ಮಾಹಿತಿಗಳ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡೋದಕ್ಕೆ ನಾಳೆ ಮಾಕ್ ಡ್ರಿಲ್ಗಳನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಬೇಕಾಗಿರುವಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸದ್ಯ ನೌಕಾನೆಲೆಯ ಜೊತೆಗೆ ಈಗಾಗಲೇ ಸಾಕಷ್ಟು ಎಲ್ಲ ಒಂದು ರೀತಿಯಂಥ ಸುರಕ್ಷತೆ ಕೈಗೊಳ್ಳಬೇಕಾದಂಥ ಕ್ರಮಗಳು ಕೂಡ ತೆಗೆದುಕೊಳ್ಳೋದು ಮುಂದಾಗಿದೆ. ಇನ್ನು ನಾಳೆ ದೇಶದಲ್ಲಿ ಸಿವಿಲ್ ಡಿಫೆನ್ಸ್ ಸೆಕ್ಯೂರಿಟಿ ಡ್ರಿಲ್ ಕೂಡ ಶುರುವಾಗಿರುವಂಥದ್ದು. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮಾಕ್ ಡ್ರಿಲ್ಗೆ ತಯಾರಿ ಕೂಡ ಶುರುವಾಗಿರುವುದು. ಇನ್ನು ಯುದ್ಧದ ಸಂದರ್ಭದಲ್ಲಿ ಜನ ಏನು ಮಾಡಬೇಕು ಎಂಬ ಕುರಿತಂತಹ ಮಾಹಿತಿಗಳನ್ನು ಕೂಡ ನೀಡಲಾಗುತ್ತೆ. ಸೈರನ್ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸಲಾಗುತ್ತೆ. 2-3 ನಿಮಿಷದ ಲಾಂಗ್ ಸೈರನ್ ಹಾಕೋದ್ರ ಮೂಲಕ ಏರ್ ಸ್ಟ್ರೈಕ್ ಅಂತಹ ಸಮಯದಲ್ಲಿ ಏನು ಜನರಿಗೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾರೆ. ಇನ್ನು ಸಂಪೂರ್ಣವಾಗಿ ಮಾಹಿತಿಗಳು ಹೇಗಿರುತ್ತೆ, ಇಲ್ಲಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ಗಳನ್ನು ಮಾಡಲಾಗುತ್ತೆ, ಡೈರಿ ಸರ್ಕಲ್ನ ನೀವು ವೆಹಿಕಲ್ಗಳನ್ನು ನೋಡಬಹುದು, ಜೊತೆಗೆ ಯಾವ ರೀತಿಯಾಗಿ ಇಲ್ಲಿ ಸಿಚುವೇಶನ್ಗಳಿರುತ್ತೆ. ಈಗ ಒಂದು ಸಾಮಾನ್ಯವಾಗಿರುವಂತಹ ಸ್ಟೇಷನಲ್ಲಿ ಮಾಕ್ ಡ್ರಿಲ್ ಶುರು ಆದಂತಹ ಸಮಯದಲ್ಲಿ ಫಸ್ಟ್ ಏನಾದರೂ ಬಂದಂತಹ ಸಮಯದಲ್ಲಿ ನಿಮಗೆ ಒಂದು ಸೈರನ್ ಬರುತ್ತೆ. ಆ ಸೈರನ್ ಬರ್ತಾ ಇದ್ದಾಗ ಇಲ್ಲಿರುವಂಥ ಸಿಬ್ಬಂದಿಗಳು ತುರ್ತಾಗಿ ಅಲರ್ಟ್ ಆಗ್ತಾರೆ. ತಾವು ಏನು ಕರ್ತವ್ಯಕ್ಕೆ ಬೇಕಾಗಿರುವಂಥ ಶೂಗಳನ್ನು, ಹೆಲ್ಮೆಟನ್ನು ಧರಿಸಿಕೊಂಡು ಇಮ್ಮಿಡಿಯೇಟ್ ಆಗಿ ಎಲ್ಲಿ ಘಟನೆ ಆಗಿದೆ, ಎಲ್ಲಿ ಏನಾದರೂ ಸಿವಿಲಿಯನ್ಸ್ ಆಗಿರ್ಬೋದು, ನಾಗರಿಕರು ಸಿಕ್ಕಾಕೊಂಡಿರುವಂಥದ್ದು, ಏನಾದರೂ ಘಟನೆ ಆದಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಇಮ್ಮಿಡಿಯೇಟ್ ಆಗಿ ವೆಹಿಕಲ್ಗಳನ್ನು ಎತ್ಕೊಳ್ತಾರೆ. ವೆಹಿಕಲಲ್ಲಿ ಒಂದು ದೊಡ್ಡ ಮಟ್ಟದ ಲಾಂಗ್ ಸೈರನ್ ಇರುತ್ತೆ. ಆ ಲಾಂಗ್ ಸೈರನನ್ನು ಹಾಕಿಕೊಂಡು ಯಾವ ಸ್ಥಳದಲ್ಲಿ ಏನು ಘಟನೆ ಆಗಿದೆ, ಜೊತೆಗೆ ಯಾವ ರೀತಿಯಾಗಿ ಅವರನ್ನ ರಕ್ಷಣೆ ಮಾಡಬೇಕು, ಜೊತೆಗೆ ಈಗಾಗಲೇ ಕೊಟ್ಟಂತಹ ಡಿಫೆನ್ಸ್ ಸೆಕ್ಯೂರಿಟಿ ಅಲರ್ಟ್ನ ತೆಗೆದುಕೊಂಡು ಅವರಿಗೆ ಬೇಕಾದಂತಹ ಸಾರ್ವಜನಿಕ ಎಲ್ಲಿ ಘಟನೆ ಆಗಿರುತ್ತೆ, ಸ್ಥಳದಲ್ಲಿ ಯಾವ ರೀತಿಯಂತ ಮಾಹಿತಿಗಳನ್ನು ಕೊಡಬೇಕು, ಇಮಿಡಿಯೇಟ್ ಆದಂಥ ಸೈರನ್ ಹಾಕ್ತಾರೆ. ನೋಡ್ಬೋದು ಈ ರೀತಿಯಂತ ಸೈರನ್ ಹಾಕ್ತಾ ಇದ್ದ ಹಾಗೆ ಜನರಿಗೆ ಒಂದು ರೀತಿಯಂತಹ ಅಲರ್ಟ್, ಎಲ್ಲಿ ಏನಾಗಿದೆ, ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡುವಂಥದ್ದು, ಜೊತೆಗೆ ಅಲರ್ಟ್ ಆಗುವಂಥದ್ದು ಮತ್ತು ರಕ್ಷಣೆ ಮಾಡುವಂಥದ್ದು. ಎಷ್ಟೇ ಎತ್ತರದ ಕಟ್ಟಡಗಳಾಗಿರಲಿ, ಎಷ್ಟೇ ದೊಡ್ಡ ಮಟ್ಟದ ಬಿಲ್ಡಿಂಗ್ಗಳಲ್ಲಾಗಲಿ ಏನಾದರೂ ಜನ ಸಿಲುಕಿಕೊಂಡಿದ್ರೆ, ಏನಾದರೂ ಅಪಾಯ ಆದರೆ ಅವರನ್ನು ರಕ್ಷಣೆ ಮಾಡುವಂಥದ್ದಾಗಿರ್ಬೋದು, ಇಂತಹ ಮಾಹಿತಿಗಳನ್ನು ಜನರಿಗೆ ತಲುಪಿಸುವುದು ಮತ್ತು ತಯಾರಿ ಮಾಡುವಂಥದ್ದು. ಮಾಕ್ ಡ್ರಿಲ್ ಮಾಡಿ ಸಿಬ್ಬಂದಿಗಳನ್ನು ಕೂಡ ಒಂದು ರೀತಿಯಂಥ ಕಾರ್ಯಚಟುವಟಿಕೆಗಳಿಗೆ ತಯಾರಿಯನ್ನು ಮಾಡುವಂಥದ್ದು. ಯುದ್ಧದ ಸಮಯದಲ್ಲಿ, ಅಪಘಾತಗಳಾದಂಥ ಸಮಯದಲ್ಲಿ, ಏನಾದರೂ ಏರ್ ಸ್ಟ್ರೈಕ್ಗಳಾಗಲಿ, ದೊಡ್ಡ ಮಟ್ಟದಲ್ಲಿ ಅನಾಹುತಗಳ ಸಂದರ್ಭದಲ್ಲಿ ಕಟ್ಟಡದಲ್ಲಿ, ಎತ್ತರದ ಕಟ್ಟಡಗಳಲ್ಲಿ ಸಿಲುಕಾಕೊಂಡಿರುವಂತಹ ಜನರನ್ನ ರಕ್ಷಣೆ ಮಾಡುವಂಥದ್ದು, ಇದೆಲ್ಲ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಕ್ ಡ್ರಿಲ್ ಕೂಡ ನಡೀತಾ ಇದೆ. ಸದ್ಯಕ್ಕೆ ಏನು ಡೈರಿ ಸರ್ಕಲ್ ಇರುವಂತಹ ಅಗ್ನಿಶಾಮಕ ಠಾಣೆಯಲ್ಲೂ ಕೂಡ ಈ ವಾಹನಗಳನ್ನು ಮತ್ತೆ ಆಕ್ಟಿವ್ಗಳನ್ನು, ಅಂದರೆ ಈಗ ಆಲ್ರೆಡಿ ಆಕ್ಟಿವ್ ಇರುತ್ತೆ ಆದರೆ ಅವುಗಳನ್ನು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು, ಸಿಬ್ಬಂದಿಗಳಿಗೆ ಅಲರ್ಟ್ ಆಗಿರುವಂಥದ್ದು. ಇನ್ನು ಏರ್ ಡಿಫೆನ್ಸ್ನ ಸೆಕ್ಯೂರಿಟಿ ಅಲಾರಾಮ್ಗಳನ್ನು ಕೊಡುವಂಥದ್ದು. ಡಿಫೆನ್ಸ್ನ ಸೆಕ್ಯೂರಿಟಿ ಅಲಾರಾಮ್ ಕೂಡ ದೊಡ್ಡ ಸೈರನ್ ಆಗಿರುವಂಥದ್ದು. ಇದು ಸರೌಂಡಿಂಗ್ ಇರುವಂಥ ಭಾಗದಲ್ಲಿ 2 ಕಿಲೋಮೀಟರ್ಗೂ ಹೆಚ್ಚಿನ ಜನರಿಗೆ ಒಂದು ಸೂಚನೆಯನ್ನು ಕೊಡುವಂತಹ ಸೈರನ್ ಇದಾಗಿದೆ. ಜನರಿಗೆ ಎಚ್ಚರಿಸುವಂಥದ್ದು ಮತ್ತು ಅವರಿಗೆ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಕೊಡುವಂಥದ್ದು. ಜನರು ಯುದ್ಧದ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ತಮ್ಮ ರಕ್ಷಣೆಗಳನ್ನು ಹೇಗೆ ಮಾಡ್ಕೊಳ್ಬೇಕು, ತಮಗೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಳ್ಬೇಕು, ಈಗಾಗಲೇ ಕೊಟ್ಟಿರುವಂತಹ ಪ್ರಕಟಣೆಗಳನ್ನು ಹೇಗೆ ಫಾಲೋ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಸೈರನ್ ಬಂದಂಥ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಸಂಬಂಧಪಟ್ಟ ಹಾಗೆ ಮಾಕ್ ಡ್ರಿಲ್ ಕೂಡ ಶುರುವಾಗಿರುವಂಥದ್ದು. ನಾಳೆ ಬೆಂಗಳೂರಿನ ಬಹುತೇಕ
ಬಹುತೇಕ 32ಕ್ಕೂ ಹೆಚ್ಚು ಏನು ಅಗ್ನಿಶಾಮಕ ಠಾಣೆಗಳ ವ್ಯಾಪ್ತಿಯಲ್ಲಿ ಸೈರನ್ ಇರುವಂತಹ ಘಟಕಗಳಲ್ಲಿ ಸೈರನ್ ಹಾಕೋದ್ರ ಮೂಲಕ ಸೂಚನೆಯನ್ನು ಕೊಡುವಂಥದ್ದು, ಜನರ ಅಲರ್ಟ್ ಮಾಡುವಂಥದ್ದು, ಅಪಾಯ ಅಪಘಾತ ಆದಂಥ ಸಂದರ್ಭದಲ್ಲಿ ಸೂಚನೆಗಳು ಬಂದಂಥ ಸಮಯದಲ್ಲಿ ಏನು ಫಾಲೋ ಮಾಡಬೇಕು, ಯುದ್ಧದ ಸಮಯದಲ್ಲಿ ಜನಸಾಮಾನ್ಯರ ಕರ್ತವ್ಯಗಳನ್ನು ಇವೆಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಹೀಗಾಗಿ ಮಾಕ್ ಡ್ರಿಲ್ಗೆ ಕೂಡ ಈಗಾಗಲೇ ನಾಳೆ ಮಾಕ್ ಡ್ರಿಲ್ ಆದರೆ ಇವತ್ತೇ ಒಂದಿಷ್ಟು ಆಕ್ಟಿವ್ಗಳನ್ನು ಮಾಡುವಂಥದ್ದು, ಕಾರ್ಯಪ್ರವೃತ್ತಿಗಳು ಮಾಡೋದು ಕೂಡ ಡೈರಿ ಸರ್ಕಲ್ನ ಅಗ್ನಿಶಾಮಕ ಠಾಣೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.